ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವಂತ ಚಾಪ್ಟರ್ ಇಂದ. ಮೆಸಪಟೋಮಿಯಾವನ್ನು 2 ನದಿಗಳ ನಾಡು ಎಂದು ಕರೆದವರು ಯಾರು? ಮೆಸಪಟೋಮಿಯಾ ಇದನ್ನ 2 ನದಿಗಳ ನಾಡು ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಮೆಸಪಟೋಮಿಯಾವನ್ನು 2 ನದಿಗಳ ನಾಡು ಎಂದು ಗ್ರೀಕರು ಕರೆದರು. ಓಕೆ, ಗ್ರೀಕರು. ಓಕೆ, ಸೊ ಈ 2 ನದಿಗಳು ಯಾವುದು ಅಂತಂದ್ರೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ಕಣಿವೆಗಳಲ್ಲಿ ಈ ಒಂದು ನಾಗರಿಕತೆಯ ಉದಯವಾಯಿತು. ಸೊ ನದಿಗಳ ನಡುವಿನ ನಾಡು ಎಂದು ಈ ಒಂದು ಮೆಸೊಪಟೋಮಿಯಾವನ್ನ ಗ್ರೀಕರು ಕರೆದಿದ್ದಾರೆ. ಈ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಗಳನ್ನ ಫಲವತ್ತಾಗಿಸಿತು, ಜನರಿಗೆ ಆಹಾರಗಳನ್ನ, ಕೃಷಿಯನ್ನ ಒದಗಿಸಿಕೊಡ್ತು. ಉತ್ತರದ ಗುಡ್ಡ ನಿವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡುತ್ತಿದ್ದ ಬುಡಕಟ್ಟು ಜನಾಂಗದವರು ಈ ಒಂದು ನಿರಂತರ ನದಿಗಳ ಕಣಿವೆಯಲ್ಲಿ ನೆಲೆಸಿದರು. ಓಕೆನಾ? ಸೊ ಈ ಒಂದು ವಿಸ್ಮಯದ ಅಚ್ಚರಿಯ ನಾಡಾದ ಮೆಸೊಪಟೋಮಿಯಾವನ್ನು 2 ನದಿಗಳ ಕಣಿವೆ ಪ್ರದೇಶದಲ್ಲಿ ಇದ್ದುದರಿಂದ ಗ್ರೀಕರು ಇದನ್ನು ನದಿಗಳ ನಾಡು, 2 ನದಿಗಳ ನಾಡು ಎಂದು ಕರೀತಾರೆ. ಓಕೆ, ಥ್ಯಾಂಕ್ ಯು.